ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗೆದ್ದ ಬಳಿಕ ಗಿಲ್ಲಿ ಜನಪ್ರಿಯತೆ 4-5 ಪಟ್ಟು ಹೆಚ್ಚಾಗಿದೆ. ಅಸಂಖ್ಯಾತ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಗಿಲ್ಲಿಗೆ ಸಿನಿಮಾ ರಂಗದಿಂದ ಆಫರ್ ಬರೋದಕ್ಕೆ ಹೆಚ್ಚಾಗಿದೆ. ಈವೆಂಟ್ಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗೆ ಸಿನಿಮಾದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಬೇಕಾಗಿರೋ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಇದೇ ವೇಳೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಗಿಲ್ಲಿಗೆ ಜೋಡಿಯಾಗಿದ್ದ ಯಶಸ್ವಿನಿ ಇತ್ತೀಚೆಗೆ ಸಂದರ್ಶನವೊಂದನ್ನ ನೀಡಿದ್ದಾರೆ. ಈ ಸಂದರ್ಶನದಲ್ಲಿ ಗಿಲ್ಲಿ ಬಗ್ಗೆ ಯಶಸ್ವಿನಿ ಕೊಟ್ಟ ಹೇಳಿಕೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ಗಿಲ್ಲಿ ಹಾಗೂ ಯಶಸ್ವಿನಿ ಇಡೀ ಕಾರ್ಯಕ್ರಮದ ಉದ್ದಕ್ಕೂ ಯಶಸ್ವಿನಿಯ ಕಾಲೆಳೆದಿದ್ದ ವೀಕ್ಷಕರಿಗೆ ಮನೋರಂಜನೆ ನೀಡಿದ್ರು. ಹೀಗಾಗಿ ಇಬ್ಬರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಇದೆ. ಇಬ್ರು ತುಂಬಾ ಆತ್ಮೀಯರ. ಆದ್ರೆ ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಯಶಸ್ವಿನಿ ಕೊಟ್ಟ ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದೆ. ಗಿಲ್ಲಿ ಇಂದು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನಾನು ನೀಡಿದ ಅವಕಾಶವೂ ಒಂದು ಕಾರಣ ಅಂತ ಹೇಳಿದ್ದು ವೈರಲ್ ಆಗ್ತಾ ಇದೆ. ಯಾವಾಗ ಈ ಮಾತು ಹೊರಬಿತ್ತೋ ಗಿಲ್ಲಿ ಅಭಿಮಾನಿಗಳು ಈ ವಿಡಿಯೋವನ್ನ ಇಟ್ಕೊಂಡು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿಯೇ ಯಶಸ್ವಿನಿ ತಿರುಗಿ ಬಿದ್ದಿದ್ದಾರೆ. ಆಡ್ಕೊಳ್ಳೋರ ಬಾಯಿ ಮುಚ್ಚಿಸೋ ಉತ್ತರ ಕೊಡ್ತಿದ್ದಾರೆ. ಗಿಲ್ಲಿಯಿಂದಲೇ ಯಶಸ್ವಿನಿ ಬೆಳೆದಿದ್ದು ಅನ್ನೋರಿಗೆ ಸರಿಯಾಗಿ ಪಾಠ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಯಶಸ್ವಿನಿ ಕಿರುತೆರೆಯಲ್ಲಿ ತಮ್ಮದೇ ಆದ ಸಾಧನೆ ಮಾಡಿದ್ದಾರೆ. ರಿಯಾಲಿಟಿ ಶೋ, ಸೀರಿಯಲ್ ಅಂತ ಬ್ಯುಸಿ ಆಗಿದ್ದಾರೆ. ಅದರಲ್ಲೂ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಗಿಲ್ಲಿಗೆ ಜೋಡಿಯಾಗಿ ವೀಕ್ಷಕರಿಗೆ ಸಖತ್ ಮನರಂಜನೆ ನೀಡಿದ್ರು. ಗಿಲ್ಲಿ ಈಗ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಾರೆ. ಹೀಗಾಗಿ ಸಂದರ್ಶನದಲ್ಲಿ ಗಿಲ್ಲಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಯಶಸ್ವಿನಿ ಕೊಟ್ಟ ಪ್ರತಿಕ್ರಿಯೆ ಹೇಗಿತ್ತು? ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ನಾನು ಒಂದು ವೇಳೆ ಗಿಲ್ಲಿಗೆ ಮಾತನಾಡಲು ಅವಕಾಶ ಕೊಡದೇ ಇದ್ದಿದ್ರೆ ಅವನ ಅದ್ಭುತ ಪ್ರತಿಭೆ ಹೊರ ಬರ್ತಾ ಇರ್ಲಿಲ್ವೋ ಏನೋ. ಆ ವೇದಿಕೆಯಲ್ಲಿ ಅವನಿಗೆ ಒಂದು ಸ್ಪೇಸ್ ಮಾಡಿ ಕೊಟ್ಟಿದ್ದೀನಿ. ಗಿಲ್ಲಿ ಇಲ್ಲಿವರೆಗೂ ಬರೋದಕ್ಕೆ ಸಣ್ಣ ಪ್ರಯತ್ನ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಯಶಸ್ವಿನಿ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು. ಇದೇ ಹೇಳಿಕೆ ಇಟ್ಕೊಂಡು ಫುಲ್ ಟ್ರೋಲ್ ಮಾಡ್ತಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಜನಪ್ರಿಯತೆ ಹೆಚ್ಚಾಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಯಿಂದಲೇ ಯಶಸ್ವಿನಿ ಬೆಳೆದಿದ್ದು ಅಂತ ಕಾಲೆಳಿತಾ ಇದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ನಟಿ ಯಶಸ್ವಿನಿ, ಗಿಲ್ಲಿಯಿಂದ ನಾನ್ ಬೆಳೆದಿಲ್ಲ. ಯಾರಾದ್ರೂ ಹಾಗೆ ಭಾವಿಸಿದ್ರೆ ಅದು ತಪ್ಪು. ಇಬ್ರು ಸರಿಸಮನಾಗಿ ಕೆಲಸ ಮಾಡಿದ್ದು ರಿಯಾಲಿಟಿ ಶೋನಲ್ಲಿ ನಮ್ಮಿಬ್ಬರ ಜೋಡಿ ವರ್ಕೌಟ್ ಆಗಿದೆ ಅಂದಿದ್ದಾರೆ. ಗಿಲ್ಲಿ ಬಗ್ಗೆ ಯಶಸ್ವಿನಿ ನೀಡಿದ ಹೇಳಿಕೆ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಗಿಲ್ಲಿಯ ಅಭಿಮಾನಿಗಳು ಯಶಸ್ವಿನಿ ಹೇಳಿಕೆಯನ್ನ ಟೀಕಿಸುತ್ತಿದ್ದಾರೆ. ಆದ್ರೆ ಯಶಸ್ವಿನಿ ಎಲ್ಲೂ ಗಿಲ್ಲಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ. ಡೇ 1 ನಿಂದಲೂ ಗಿಲ್ಲಿ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನೇ ವ್ಯಕ್ತಪಡಿಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋದಾಗಲೂ ಶುಭ ಹಾರೈಸಿದ್ರು. ಅವರ ಗೆಲುವನ್ನ ಸಂಭ್ರಮಿಸಿದ್ರು. ಅವರಲ್ಲಿರೋ ಪ್ರತಿಭೆಯೇ ಈ ಹಂತಕ್ಕೆ ತಂದಿದ್ದು ಅಂತ ಹಾಡಿ ಹೊಗಳಿದ್ರು. ಆದ್ರೆ ಮೊಸರಲ್ಲೂ ಕಲ್ಲು ಹುಡುಕೋ ಒಂದಿಷ್ಟು ಮಂದಿ ಇರ್ತಾರಲ್ಲ, ಏನ್ ಮಾಡೋದಿಕ್ಕೂ ಆಗಲ್ಲ. ಅಲ್ಲಲ್ಲಿ ಇಂಥ ಬೇಡದ ಸುದ್ದಿ ಆಗ್ತಾನೆ ಇರುತ್ತೆ. ಗಿಲ್ಲಿ ವಿಷಯದಲ್ಲಿ ಇದು ಹೊಸದೇನೂ ಅಲ್ಲ. ಗಿಲ್ಲಿಯಿಂದಲೇ ಒಂದಿಷ್ಟು ಹೆಣ್ಮಕ್ಳು ಫೇಮಸ್ ಆಗಿದ್ದು ಅಂತ ಈ ಹಿಂದೆ ಸುದ್ದಿಯಾಗಿತ್ತು. ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಯಶಸ್ವಿನಿ, ಡಾನ್ಸ್ ಕರ್ನಾಟಕ ಡಾನ್ಸ್ ನಲ್ಲಿ ಗಗನ, ಆಮೇಲೆ ಬಿಗ್ ಬಾಸ್ ನಲ್ಲಿ ಕಾವ್ಯ, ಇವರೆಲ್ಲ ಫೇಮಸ್ ಆಗಿದ್ದು ಗಿಲ್ಲಿಯಿಂದ ಅಂತ ಹೇಳ್ಕೊಂಡವರು ಇದ್ದಾರೆ. ಇದಕ್ಕೆ ಕೌಂಟರ್ ಆಗಿಯೂ ಸುದ್ದಿಗಳು ಹರಿದಾಡಿದ್ವು. ಗಿಲ್ಲಿಗೆ ಹುಡುಗಿರು ಇಲ್ಲದಿದ್ರೆ ಮೈಲೇಜೇ ಸಿಗಲ್ಲ. ಎಲ್ಲ ರಿಯಾಲಿಟಿ ಶೋನಲ್ಲೂ ಒಬ್ಬೊಬ್ಬ ಹುಡುಗಿರ ಹಿಂದೆ ಹೋಗ್ತಾರೆ. ಆ ಹೆಣ್ಮಗಳ ಕಾಲೆಳಿತ ತಮ್ಮ ಇಮೇಜ್ ಬಿಲ್ಡ್ ಮಾಡ್ಕೊಳ್ತಾರೆ. ಎಲ್ಲಾ ರಿಯಾಲಿಟಿ ಶೋನಲ್ಲೂ ಇದನ್ನೇ ಮಾಡಿದ್ದು. ಬಿಗ್ ಬಾಸ್ ಮನೆಯಲ್ಲೂ ಕಾವು ಕಾವು ಅಂತ ಓಡಾಡಿ ಒಳ್ಳೆ ಮೈಲೇಜ್ ತೆಗೆದುಕೊಂಡಿದ್ರು ಅಂತಾನು ಸುದ್ದಿಯಾಗಿತ್ತು. ಒಟ್ಟಲ್ಲಿ ಸುದ್ದಿ ಮಾಡೋರಿಗೇನು ಎಲ್ಲಾ ರೀತಿಯಲ್ಲೂ ಸುದ್ದಿ ಮಾಡ್ತಾರೆ. ಆದ್ರೆ ಅವರು ಮಾತ್ರ ಖುಷಿಯಾಗೇ ಇದ್ದಾರೆ. ಗಿಲ್ಲಿ ಕಾವ್ಯ ಆಗಲಿ, ಗಿಲ್ಲಿ ಯಶಸ್ವಿನಿ ಆಗಲಿ ಇವತ್ತಿಗೂ ಒಳ್ಳೆ ಸ್ನೇಹಿತರಂತೆ ಇದ್ದಾರೆ. ಯಾರು ಏನೇ ಸುದ್ದಿ ಮಾಡಿದ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಒಳ್ಳೆ ಸ್ನೇಹಿತರಾಗಿದ್ದಾರೆ. ಆದ್ರೆ ಈ ಮಧ್ಯೆ ಹೊರ ಬೀಳೋ ಒಂದೊಂದು ಹೇಳಿಕೆಗಳೇ ಬೆಂಕಿ ಹಚ್ತಿರೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.